Welcome, come back my dear student. Already you are studied previous class the types of price elasticity of demand, perfectly price elasticity of demand, imperfectly price elasticity of demand, then relatively priced elasticity of demand and relatively inelasticity of demand. This is discuss of previous classes, but now going to another types of price elasticity of demand, unitary elasticity of demands, which is the another types of price elasticity of demand, unitary elasticity of demand or unitary price elasticity of demand. And this concept and discuss of present classes. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಪ್ರಿವಿಯಸ್ ಕ್ಲಾಸ್ನಲ್ಲಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಪ್ರಕಾರಗಳನ್ನು ಕುರಿತು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಕೆಲವು ಪ್ರಕಾರಗಳನ್ನು ಕುರಿತು ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಅವು ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಆಗಿರ್ಬೋದು, ಅಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಆಗಿರ್ಬೋದು, ಅದರ ಜೊತೆಗೇನೆ ಸಾಪೇಕ್ಷ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಆಗಿರ್ಬೋದು, ಸಾಪೇಕ್ಷ ರಹಿತ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಆಗಿರ್ಬೋದು. ಇವುಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಪ್ರಿವಿಯಸ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಬಟ್ ಇವತ್ತಿನ ಕ್ಲಾಸ್ನಲ್ಲಿ ಇನ್ನೊಂದು ಅತಿ ಪ್ರಮುಖವಾಗಿರುವಂಥ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಪ್ರಕಾರಗಳನ್ನು ಕುರಿತು ನಾವಿಲ್ಲಿ ನೋಡೋಣ. ಅದು ಯಾವುದಪ್ಪ ಅಂತಂದರೆ ಸರಿಸಮ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಸರಿಸಮ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಏನು ಎಂಬುದನ್ನು, ಅದರ ಜೊತೆಗೇನೆ ಸರಿಸಮ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ರೇಖಾ ನಕ್ಷೆಗಳ ಆಧಾರದ ಮೇಲೆ ನಾವು ಸಂಪೂರ್ಣವಾಗಿ ಇವತ್ತಿನ ಕ್ಲಾಸ್ನಲ್ಲಿ ಗಮನಿಸಿಕೊಳ್ಳೋಣ. ವಾಟ್ ಈಸ್ ಮೀನ್ ಬೈ ದ ಯೂನಿಟರಿ elasticity of demand, which is the unitary elasticity of demand is refers to percentage change in quantity of demand, percentage change in quantity of demand equal to percentage change in price. Percentage change in price, it is called as unitary price elasticity of demand, right? The price elasticity of demand is refers to or nothing but percentage change in quantity of demand equal to percentage change in the price. It is called as a unitary elasticity of demand. The how much change in price equal to change in quantity of demand. For example, 5% increase in price, 5% increase in price, 5% decline in quantity of demand. The how much increase here?
How much changes here the price? 5% or equal to changes here the quantity of demand. How much? 5%. Right? Or 5% decline in price. 5% decline in price. 5% increase in quantity of demand. 5% increase in quantity of demand. It is called as a perfectly unitary elasticity of demand. Right? How much change in the prices are equal to change in the quantity of demand? Or another words, the percentage change in quantity of demand equal to percentage change in price. It is called as a unitary elasticity of demand. It is called as unitary elasticity of demand. Right? ಅಂದರೆ ನಾವಿಲ್ಲಿ ಸರಿಸಮ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತಂದ್ರೆ ಅದು ಹೆಸರೇ ಹೇಳ್ತಾ ಇದೆ. ಸರಿಸಮ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತಂದ್ರೆ ಶೇಕಡಾವಾರು ಬೆಲೆಯಲ್ಲಾಗುವ ಬದಲಾವಣೆಯಷ್ಟೇ ಪ್ರಮಾಣದಲ್ಲಿ ಶೇಕಡಾವಾರು ಬೆಲೆಯಲ್ಲಿ ಬದಲಾವಣೆಯಾಗಿದೆಯಾದರೆ, ಶೇಕಡಾವಾರು ಬೆಲೆಯಲ್ಲಾಗುವ ಬದಲಾವಣೆಯಷ್ಟೇ ಪ್ರಮಾಣದಲ್ಲಿ ಶೇಕಡಾವಾರು ಬೇಡಿಕೆಯಲ್ಲಿ ಬದಲಾವಣೆಯಾಗಿದೆಯಾದರೆ ಇದಕ್ಕೆ ನಾವು ಸರಿಸಮ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಅಂದ್ರೆ ಬೆಲೆಯಲ್ಲಿ ಬದಲಾವಣೆ ಆಗುವಷ್ಟು ಪ್ರಮಾಣದ ಬೆಲೆಯ ಬದಲಾವಣೆಯಲ್ಲಿನೇ ಬೇಡಿಕೆಯಲ್ಲಿ ಬದಲಾವಣೆ ಆತಪ್ಪ ಅಂತಂದ್ರೆ ಇದಕ್ಕೆ ನಾವು ಸರಿಸಮ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಬೆಲೆಯಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತದೆಯೋ ಅದೇ ರೀತಿಯಲ್ಲಿ ಆ ವಸ್ತುವಿನ ಬೇಡಿಕೆಯಲ್ಲಿ ಕೂಡ ಬದಲಾವಣೆಯಾಗಿದೆಯಾದರೆ, ಅಷ್ಟೇ ಪ್ರಮಾಣದಲ್ಲಿ ಆ ವಸ್ತುವಿನ ಬೇಡಿಕೆಯಲ್ಲಿ ಬದಲಾವಣೆಯಾಗಿದೆಯಾದರೆ ಇದಕ್ಕೆ ನಾವು ಸರಿಸಮ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಸರಿಸಮ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇದು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಒಂದು ಪ್ರಕಾರವಾಗಿದ್ದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಬೆಲೆಯಲ್ಲಿ ಆಗುವ ಬದಲಾವಣೆಯಷ್ಟೇ ಬೇಡಿಕೆಯಲ್ಲಿ ಬದಲಾವಣೆಯಾಗಿದೆಯಾದರೆ ಇದಕ್ಕೆ ನಾವೇನೇನು ಕರಿತೀವಿ, ಇಲ್ಲಿ ಸರಿಸಮ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ನಾವಿಲ್ಲಿ ಕರಿತಾ ಇದ್ದೀವಿ. ಅಥವಾ ಇನ್ನೊಂದು ರೂಪದಲ್ಲಿ ಕೂಡ ನಾವು ಗಮನಿಸಿಕೊಳ್ಳಬಹುದು ಪ್ರಿಯ ವಿದ್ಯಾರ್ಥಿಗಳೇ. ಸರಿಸಮ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತಂದ್ರೆ ಶೇಕಡಾವಾರು ಬೆಲೆಯಲ್ಲಾಗುವ ಬದಲಾವಣೆಯಷ್ಟೇ, ಶೇಕಡಾವಾರು ಬೆಲೆಯಲ್ಲಾಗುವ ಬದಲಾವಣೆಯಷ್ಟೇ ಶೇಕಡಾವಾರು ಬೇಡಿಕೆಯಲ್ಲಿ ಬದಲಾವಣೆಯಾಗಿದೆಯಾದರೆ, ಶೇಕಡಾವಾರು ಬೆಲೆಯಲ್ಲಾಗುವ ಬದಲಾವಣೆಯಷ್ಟೇ ಶೇಕಡಾವಾರು ಬೆಲೆಯಲ್ಲಾಗುವಂತ ಬದಲಾವಣೆಯಷ್ಟೇ ಶೇಕಡಾವಾರು ಬೇಡಿಕೆಯಲ್ಲಿ ಬದಲಾವಣೆಯಾಗಿದೆಯಾದರೆ ಇದಕ್ಕೆ ನಾವು ಸರಿಸಮ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ನಾವು ಕರಿತಾ ಇದ್ದೀವಿ. ಹಾಗಾದರೆ ಸರಿಸಮ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಏನು ಎಂಬುದರ ಬಗ್ಗೆ ನಾವು ಇಲ್ಲಿವರೆಗೆ ತಿಳ್ಕೊಂಡಿವಿ. ಅದನ್ನೇ ಒಂದು ರೇಖಾನಕ್ಷೆ ಅದರ ಮೇಲೆ ಕೂಡ ನಾವಿಲ್ಲಿ ಗಮನಿಸಿಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಉದಾಹರಣೆಯಾಗಿ ಕೂಡ ನಾವು ನೋಡಬಹುದು, ಒಂದು ವಸ್ತುವಿನ ಬೆಲೆಯಲ್ಲಿ ಶೇಕಡಾವಾರು ಪ್ರಮಾಣ 5% ಶೇಕಡಾವಾರು ಪ್ರಮಾಣ ಬದಲಾವಣೆಯಾಗಿದೆಯಾದರೆ ಬೇಡಿಕೆಯಲ್ಲಿನೂ ಕೂಡ 5% ಶೇಕಡಾವಾರು 5% ಕೂಡ ಇಲ್ಲಿ ಬದಲಾವಣೆ ಆಗಲಿಕ್ಕೆ ಇಲ್ಲಿ ಸಾಧ್ಯ ಇದೆ. ಅಂದ್ರೆ ಶೇಕಡಾವಾರು ಬೆಲೆಯ ಬದಲಾವಣೆ ಪ್ರಮಾಣ 5% ಹೆಚ್ಚಾಗಿದೆಯಾದ್ರೆ ಅಂತ ತಿಳ್ಕೊಳ್ರಿ, ಶೇಕಡಾವಾರು ಬೆಲೆಯ ಬದಲಾವಣೆ ಪ್ರಮಾಣ 5% ಹೆಚ್ಚಾಗಿದೆ ಅಂತ ತಿಳ್ಕೊಳ್ರಿ, ಬೇಡಿಕೆಯಲ್ಲಿಯೂ ಕೂಡ ಶೇಕಡಾವಾರು 5% ಕಡಿಮೆ ಆಗುತ್ತದೆ. ಬೆಲೆಯಲ್ಲಿ ಶೇಕಡಾವಾರು 5% ಕಡಿಮೆ ಆಗಿದೆ ಅಂತ ತಿಳ್ಕೊಳ್ರಿ, ಬೇಡಿಕೆಯಲ್ಲಿ ಕೂಡ ಶೇಕಡ 5% ಹೆಚ್ಚಾಗುತ್ತದೆ. ರೈಟ್? ಅಂದ್ರೆ ಶೇಕಡಾವಾರು ಬೆಲೆಯಲ್ಲಿ ಆಗುವ ಅಷ್ಟೇ ಪ್ರಮಾಣದಲ್ಲಿ ಬೇಡಿಕೆಯಲ್ಲಿ ಬದಲಾವಣೆ ಆಗ್ತಾ ಇದೆ. ಇದಕ್ಕೆ ನಾವು ಸರಿಸಮ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿಬಹುದು. ಪ್ರಿಯ ವಿದ್ಯಾರ್ಥಿಗಳೇ, ಸಿಇಟಿಯಲ್ಲಿ ಕೇಳಬಹುದು, ಶೇಕಡಾವಾರು ಬೆಲೆಯಲ್ಲಿ 5% ಕಡಿಮೆಯಾಗಿದೆಯಾದರೆ, ಶೇಕಡಾವಾರು ಬೆಲೆಯಲ್ಲಿ 5% ಕಡಿಮೆಯಾಗಿದೆಯಾದರೆ ಶೇಕಡಾವಾರು ಬೇಡಿಕೆಯಲ್ಲಿ 5% ಹೆಚ್ಚಾದಾಗ ಇದು ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವನೋ ಅಪರಿಪೂರ್ಣನೋ ಅಥವಾ ಸಾಪೇಕ್ಷವೋ ಅಥವಾ ಸಾಮಾನ್ಯದಲ್ಲಿ ಸರಿಸಮೋ, ಈ ರೀತಿಯಲ್ಲಿ ಸಿಇಟಿನಲ್ಲಿ ಎಕ್ಸಾಮ್ನಲ್ಲಿ ಈ ರೀತಿಯಾಗಿರುವಂಥ ಕ್ವಶನ್ಸ್ ಕೂಡ ಅಲ್ಲಿ ಕ್ರಿಯೇಟ್ ಆಗ್ತಿರ್ತವೆ. ರೈಟ್? ಹಾಗಾದ್ರೆ ಇಲ್ಲಿ
ಸರಿಸಮ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತಂದ್ರೆ ಶೇಕಡಾವಾರು ಬೆಲೆಯಲ್ಲಾಗುವಂತ ಬದಲಾವಣೆ ಅಷ್ಟೇ ಶೇಕಡಾವಾರು ಬೇಡಿಕೆಯಲ್ಲಿ ಬದಲಾವಣೆಯಾಗಿದೆಯಾದ್ರೆ ಇದಕ್ಕೆ ನಾವು ಸಾಮಾನ್ಯವಾಗಿ ಸರಿಸಮ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ನಾವಿಲ್ಲಿ ಕರಿತಾ ಇದ್ದೀವಿ. ಅದನ್ನೇ ನಾವಿಲ್ಲಿ ರೇಖಾ ನಕ್ಷೆ ಆಧಾರದ ಮೇಲೆ ನೋಡೋಣ. ನಾವಿಲ್ಲಿ ರೈಟ್, ಇಲ್ಲೇ OX ರೇಖೆಯ ಮೇಲೆ ಆ ಒಂದು ವಸ್ತುವಿನ ಬೇಡಿಕೆ ಪ್ರಮಾಣವನ್ನು ಕೂಡ ಇಲ್ಲಿ ಮಾಪನ ಮಾಡ್ತಾ ಇದ್ದಾರೆ. OY ರೇಖೆಯ ಮೇಲೆ ಬೆಲೆಯ ಪ್ರಮಾಣವನ್ನು ಮಾಪನ ಮಾಡಲಾಗ್ತಾ ಇದೆ. ಈ ರೇಖೆ ಏನಿದೆಯಲ್ಲ ಇದು ಬೇಡಿಕೆ ರೇಖೆಯನ್ನು ಸೂಚಿಸ್ತಾ ಇದೆ. ಈ ರೇಖೆ ಏನಿದೆಯಲ್ಲ ಇದು ಬೇಡಿಕೆ ರೇಖೆಯನ್ನು ಕೂಡ ಇಲ್ಲಿ ಸೂಚಿಸ್ತಾ ಇದೆ. ಅಂದ್ರೆ ಇಲ್ಲಿ ಬೆಲೆಯು 2ರಷ್ಟು ಇರುವಂತ ಸಮಯದಲ್ಲಿ ಬೇಡಿಕೆ 10ರಷ್ಟು, ಅಂದ್ರೆ ಅಷ್ಟೇ ಪ್ರಮಾಣದಲ್ಲಿ ಬೇಡಿಕೆಯಲ್ಲಿ ಇಲ್ಲಿ ಬದಲಾವಣೆ ಆಗ್ತಾ ಇದೆ. ಬೆಲೆ 2ರಿಂದ 4ರಷ್ಟು ಹೆಚ್ಚಾತಂತಂದ್ರೆ ಬೇಡಿಕೆ 8ರಿಂದ 8ರಷ್ಟು ಕಡಿಮೆಯಾಗಿದೆ. ಅಂದ್ರೆ ಶೇಕಡ 2 ಪಟ್ಟರಷ್ಟು ಬೆಲೆಯಲ್ಲಿ ಹೆಚ್ಚಾದಾಗ ಶೇಕಡ 2 ಪಟ್ಟರಷ್ಟು ಬೇಡಿಕೆಯಲ್ಲಿ ಕಡಿಮೆ ಆಗಿದೆ. ಶೇಕಡ 2 ಪಟ್ಟರಷ್ಟು ಬೆಲೆ ಕಡಿಮೆ ಇದ್ದಾಗ ಶೇಕಡ 2 ಪಟ್ಟರಷ್ಟು ಬೇಡಿಕೆ ಹೆಚ್ಚಾಗಿದೆ. ಅಂದ್ರೆ ಬೆಲೆಯಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಇದೆ ಅಷ್ಟೇ ಪ್ರಮಾಣದಲ್ಲಿ ಬೇಡಿಕೆಯಲ್ಲಿ ಬದಲಾವಣೆ ಆಗ್ತಿರುವುದ ಕಾರಣದಿಂದ ಇದಕ್ಕೆ ನಾವು ಸಾಮಾನ್ಯವಾಗಿ ಈ ರೇಖಾನಕ್ಷೆ ಆಧಾರದ ಮೇಲೆ ಸರಿಸಮ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಏನು ಎಂಬುದರ ಬಗ್ಗೆ ಇಲ್ಲಿ ಗುರುತಿಸಿಕೊಳ್ಳಬಹುದು. ರೈಟ್, ಅಂದ್ರೆ ಬೆಲೆಯಲ್ಲಿ ಒಂದು ವಸ್ತುವಿನ ಬೆಲೆಯಲ್ಲಿ 2 ಪಟ್ಟರಷ್ಟು ಜಾಸ್ತಿ ಆದಾಗ, ನೋಡ್ರಿ 2ರಿಂದ 4ರಷ್ಟು ಜಾಸ್ತಿ ಆದಾಗ 2 ಪಟ್ಟರಷ್ಟು ಜಾಸ್ತಿ ಆಗಿದೆ. ಆದ್ರೆ ಬೇಡಿಕೆಯಲ್ಲಿ ಏನಾಗ್ಬೋದು ಅಷ್ಟೇ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ಎಷ್ಟು ಕಡಿಮೆ ಆಗ್ತಾ ಇದೆ? 10ರಿಂದ 8ರಷ್ಟು, 2 ಪಟ್ಟರಷ್ಟು ಇಲ್ಲಿ ಕಡಿಮೆ ಆಗಿದೆ. ಒಂದು ವೇಳೆ ಬೆಲೆಯಲ್ಲಿ 4ರಿಂದ 2 ಪಟ್ಟರಷ್ಟು ಕಡಿಮೆ ಆಗ್ತಂತ ತಿಳ್ಕೊಳ್ರಿ, ಆ ವಸ್ತುವಿನ ಬೆಲೆಯಲ್ಲಿ 4ರಿಂದ 2 ಪಟ್ಟರಷ್ಟು ಕಡಿಮೆ ಆಗ್ತಂತ ತಿಳ್ಕೊಳ್ರಿ, ಬೇಡಿಕೆಯಲ್ಲಿ ಏನಾಗ್ಬೋದು 2 ಪಟ್ಟರಷ್ಟು ಜಾಸ್ತಿ ಆಗುತ್ತದೆ, 8ರಿಂದ 10ರಷ್ಟು ಜಾಸ್ತಿ ಆಗುತ್ತದೆ. ರೈಟ್, ಈ ರೀತಿಯಲ್ಲೇ ನಾವು ಈ ರೇಖಾನಕ್ಷೆಯಲ್ಲಿ ನಾವು ನೋಡುವಂತ ಸಮಯದಲ್ಲಿ ಬೆಲೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗಿದೆಯಲ್ಲ ಅಷ್ಟೇ ಪ್ರಮಾಣದಲ್ಲಿ ಬೇಡಿಕೆಯಲ್ಲಿ ಬದಲಾವಣೆ ಆಗಿದೆ. ನೀವು ರೇಖಾನಕ್ಷೆಯನ್ನು ಗಮನಿಸಿಕೊಳ್ಳ್ರಿ, ಯು ಕ್ಯಾನ್ ಸಿ ಹಿಯರ್ ದ ಡಯಾಗ್ರಾಮ್ಸ್. ಈ ರೇಖಾನಕ್ಷೆ ನೋಡುವಂತ ಸಮಯದಲ್ಲಿ ಬೆಲೆಯಲ್ಲಿ ಎಷ್ಟು ಬದಲಾವಣೆ ಆಗಿದೆಯಲ್ರಿ ಅಷ್ಟೇ ಪ್ರಮಾಣದಲ್ಲಿ ಏನಾಗಿದೆ ಇಲ್ಲಿ ಬೇಡಿಕೆಯಲ್ಲಿ ಬದಲಾವಣೆ ಆಗ್ತಾ ಇದೆ. ರೈಟ್, ಇದಕ್ಕೆ ನಾವು ಹೆಸರು ಹೇಳ್ತಾ ಇದ್ರಲ್ಲಿ ಸರಿಸಮ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತೇಳಿ. ಇದಕ್ಕೆ ನಾವು ಸರಿಸಮ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ನಾವಿಲ್ಲಿ ಕರಿಬಹುದು. ಆದ್ದರಿಂದ ಬೇಡಿಕೆಯು ಬೆಲೆಗೆ ಸಮ ಇದೆ, ಈಕ್ವಲ್ ಟು 1 ಪಟ್ಟರಷ್ಟು ಬೆಲೆಯಲ್ಲಿ ಹೆಚ್ಚಾತಂದ್ರೆ 1 ಪಟ್ಟರಷ್ಟು ಬೇಡಿಕೆ ಕಡಿಮೆ ಆಗುತ್ತದೆ. 1 ಪಟ್ಟರಷ್ಟು ಬೆಲೆ ಕಡಿಮೆ ಆತಪ್ಪ ಅಂದ್ರೆ 1 ಪಟ್ಟರಷ್ಟು ಬೇಡಿಕೆ ಜಾಸ್ತಿ ಆಗ್ತದೆ. ಆದ್ರಿಂದ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ 1ಕ್ಕೆ ಸಮ ಇದೆ, 1ಕ್ಕೆ ಸಮ ಇದೆ ಅಂತ ನಾವಿಲ್ಲಿ ಕರಿಬಹುದು. ಅಂದ್ರೆ ಎಕ್ಸಾಮ್ CET ಎಕ್ಸಾಮ್ ನಲ್ಲಿ ಕೂಡ ಅಲ್ಲಿ ಕೇಳ್ತಾರೆ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕ 1ಕ್ಕೆ ಸಮವಾಗಿದೆ, ಇದು ಸರಿಸಮ, ಅಪರಿಪೂರ್ಣ, ಪರಿಪೂರ್ಣ. ರೈಟ್, ಈ ರೀತಿಯಲ್ಲಿ ಕೂಡ ಕ್ವಶನ್ಸ್ ಕೂಡ ಅಲ್ಲಿ ಕೇಳ್ತಿರ್ತಾರೆ. ರೈಟ್, ಈ ಉದ್ದೇಶದಿಂದ ನೀವು CET ಪರವಾಗಿ ನೀವು ಹೆಚ್ಚಿನ ಗಮನವನ್ನು ಕೂಡ ನೀವು ಇಲ್ಲಿ ನೀಡಬೇಕಾಗ್ತಿಲ್ಲ. ಯಾವ ರೀತಿಯಲ್ಲಿ ಕ್ವಶನ್ಸ್ ಕೇಳಬಹುದು ಎಂಬುದ್ರ ಬಗ್ಗೆ ನಾವು ಇಲ್ಲಿ ಗುರುತಿಸಿಕೊಳ್ಬೇಕಾಗತ್ತಿಲ್ಲ. ನಿಮ್ಮ ಬ್ಯಾಂಕ್ ಎಕ್ಸಾಮ್ ಆಗಲಿ ಅಥವಾ ಇತರೆ ಎಕ್ಸಾಮ್ಗೋಸ್ಕರವಾಗಲಿ ಅಲ್ಲೇ ಈ ರೀತಿಯಾಗಿರುವಂಥ ಒಂದು ಕ್ವಶನ್ಸ್ ಕೂಡ CET ನಲ್ಲಿ ಕೇಳ್ತಿರ್ತಾರೆ. ಅದನ್ನು ಗಮನದಲ್ಲಿಟ್ಕೊಂಡು ನೀವಿಲ್ಲಿ ಸ್ಟಡಿ ಮಾಡಬೇಕಾಗುತ್ತಿಲ್ಲ. ಇಷ್ಟು ನಾವು ಸರಿಸಮ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಏನಂತ ಹೇಳ್ಬೋದು. 1ಕ್ಕಿಂತ ಹೆಚ್ಚಾಗಿದೆ ಆದರೆ ಇದು ಕೂಡ CET ಯಲ್ಲಿ ಕೇಳುವಂಥ ಕ್ವಶನ್ಸ್. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕ 1ಕ್ಕಿಂತ ಹೆಚ್ಚಾಗಿದೆ. ರೈಟ್, ಇದು ಪರಿಪೂರ್ಣ, ಅಪರಿಪೂರ್ಣ ಅಥವಾ ಸಾಮಾನ್ಯ ಇಲ್ಲಿ ಸಾಪೇಕ್ಷ ರಹಿತ ಅಂತ ಕೇಳ್ತಾರೆ. ಅವಾಗ ನಾವು ಸಾಮಾನ್ಯ ಇಲ್ಲಿ ಸಾಪೇಕ್ಷ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕ ನಾವಿಲ್ಲಿ ರೈಟ್ ಮಾಡಿಸ್ತೀವಿ. ಒಂದು ವೇಳೆ ಶೇಕಡಾವಾರು ಬೇಡಿಕೆ ಪ್ರಮಾಣವು 0 ಆಗಿದೆಯಾ ಆದರೆ ಇದು ಯಾವ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ? ರೈಟ್, ಈ ರೀತಿಯಾಗಿರುವಂಥ CET ಯಲ್ಲಿ ಕ್ವಶನ್ಸ್ ಕ್ರಿಯೇಟ್ ಆಗ್ತಿರ್ತಾವೆ. ರೈಟ್, ಅಂದ್ರೆ ಇಲ್ಲೇ ಫಾರ್ ಎಕ್ಸಾಂಪಲ್ ಆಗಿ ಶೇಕಡಾವಾರು ಬೇಡಿಕೆ ಪ್ರಮಾಣ ಕೂಡ 0 ಆಗಿದೆ ಆದರೆ ಇದು ಯಾವುದ್ರಿ ಅಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಅಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಈ ರೀತಿಯಲ್ಲೇ ಎಕ್ಸಾಮ್ ಅಲ್ಲಿ ಕೂಡ ಅಲ್ಲಿ ಕ್ವಶನ್ಸ್ ಕೂಡ ಅಲ್ಲಿ ಕೇಳ್ತಿರ್ತಾರೆ, ಅದು ನೀವು ನೆನ್ಪಿಟ್ಕೊಂಡಿರ್ಬೇಕಾಗ್ತಿಲ್ಲ. ಅಷ್ಟೇ ಅಲ್ಲದೆ ಸಾಮಾನ್ಯವಾಗಿ ಬೇಡಿಕೆ ಬದಲಾವಣೆ ಪ್ರಮಾಣವು ಅನಂತವಾಗಿರುತ್ತದೆ. ಇದು ಕ್ವಶನ್ಸ್ ಕೆಳಗೆ 4 ಆಪ್ಷನ್ಸ್ ಕೊಡ್ತಾನೆ. ಒಂದು ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಅಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಸರಿಸಮ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಸಾಪೇಕ್ಷ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕೇಳಿ. ಇದರ ರೈಟ್ ಆನ್ಸರ್ ಯಾವುದ್ರಿ? ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಈ ರೀತಿಯಲ್ಲಿ CET ನಲ್ಲಿ ಎಕ್ಸಾಮ್ ನಲ್ಲಿ ಕೂಡ ಯಾವ ರೀತಿಯಲ್ಲಿ ಕ್ವಶನ್ಸ್ ಕೂಡ ಅಲ್ಲಿ ಕೇಳ್ತಾರೆ ಎಂಬುದರ ಬಗ್ಗೆ ನಾವು ಕೇವಲ ಈ ಡಿಗ್ರಿ ಎನ್ಯುವಲ್ ಎಕ್ಸಾಮ್ಗೋಸ್ಕರವಾಗಿ ಮಾತ್ರ ನಾವು ಸ್ಟಡಿ ಮಾಡಬಾರ್ದು.
ಅದರ ಜೊತೆಗೇನೆ ನಮ್ಮ ಭವಿಷ್ಯತ್ತಿನಲ್ಲಿರುವಂಥ ಅನೇಕ CET ಎಕ್ಸಾಮ್ಸ್ಗಳಿವೆ. ಆ ಎಕ್ಸಾಮ್ಸ್ ಉದ್ದೇಶನ ಇಟ್ಕೊಂಡೇ ನಾವಿಲ್ಲಿ ಸ್ಟಡಿ ಮಾಡಬೇಕಾಗತ್ತೆ ಪ್ರಿಯ ವಿದ್ಯಾರ್ಥಿಗಳೇ. ಅದನ್ನು ಗಮನದಲ್ಲಿಟ್ಕೊಂಡು ನೀವು ಸ್ಟಡಿ ಮಾಡಿದ್ದೆ ಆದರೆ ನೀವು ಎಲ್ಲ ಎಕ್ಸಾಮ್ ಕೂಡ ಯಶಸ್ವಿ ಆಗಲಿಕ್ಕೆ ಇಲ್ಲಿ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು ನಾವು. ಈ ರೀತಿಯಲ್ಲೇ ಅನೇದರು ಕೂಡ ಸಾಮಾನ್ಯ ಇಲ್ಲೇ ಪರ್ಸಂಟೇಜ್ ದೆನ್ ಅನೇದರ್ ಫಾರ್ ಎಕ್ಸಾಂಪಲ್ ಸಾಲ್ಟ್ ನ್ಯೂಸ್ ಪೇಪರ್ಸ್ ಇದರ ಉದಾಹರಣೆಯಾಗಿದೆ ಅಂತ ಕೇಳ್ತಾರೆ ಎಕ್ಸಾಮ್ನಲ್ಲಿ. ಇದರದ ಉದಾಹರಣೆಯಾಗಿದೆ ಅಂತ ಕೇಳ್ತಾರೆ. ಯಾವುದು? ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಅಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಸರಿಸಮ, ಸಾಪೇಕ್ಷ. ಯಾವುದಾಗಿರ್ತೀರಿ? ಅಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ರೈಟ್. ಈ ರೀತಿಯಲ್ಲೇ ಆ CETನಲ್ಲಿ ಕೂಡ ಇಲ್ಲಿ ಕೆಲವೊಂದು ವಸ್ತುಗಳ ಆಧಾರದ ಮೇಲೆ ಕ್ವಶನ್ಸ್ ಕೂಡ ಅಲ್ಲಿ ಕೇಳುವಂಥ ಸಂಭವ ಕೂಡ ನಾವಿಲ್ಲಿ ಗಮನಿಸಿಕೊಳ್ಬೋದು. ಅದನ್ನು ಗಮನದಲ್ಲಿಟ್ಟುಕೊಂಡು ನೀವು ಇಲ್ಲೇ ಓದಬೇಕಾಗತ್ತೆ ಇಲ್ಲಿ. ಅಥವಾ ಕೆಲವೊಂದು ಸಮಯದಲ್ಲಿ ಈ ರೀತಿ ಹೇಳ್ಬೋದು, 10% ಬೆಲೆಯಲ್ಲಿ ಬದಲಾವಣೆಯಾಗಿದೆಯಾದರೆ ಬೇಡಿಕೆಯಲ್ಲಿ 5% ಬದಲಾವಣೆ ಆಗುತ್ತದೆ. ಇದು ಯಾವ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವಾಗಿರುತ್ತದೆ? ಇದಕ್ಕೆ ಆನ್ಸರ್ ನೀವೇ ನಮ್ಮ ವಾಟ್ಸಪ್ನಲ್ಲಿ ಕಾಮೆಂಟ್ ಮಾಡಿ. ರೈಟ್. ನಮ್ಮ ವಾಟ್ಸಪ್ನಲ್ಲಿ ಇದರ ಆನ್ಸರ್ ಕಳಿಸಿ. ಯಾವುದು? ಬೆಲೆಯಲ್ಲಿ 10% ಹೆಚ್ಚಾಗಿದೆಯಾದರೆ, ಬೆಲೆಯಲ್ಲಿ 10% ಹೆಚ್ಚಾಗಿದೆಯಾದರೆ ಬೇಡಿಕೆಯಲ್ಲಿ 5% ಕಡಿಮೆ ಆಗುತ್ತದೆ. ಇದು ಯಾವ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವಾಗಿರುತ್ತದೆ? ರೈಟ್. ಈ ರೀತಿಯಲ್ಲೇ ನಾವು ಇಲ್ಲಿವರೆಗೆ 5 ಪ್ರಕಾರಗಳನ್ನು ಕುರಿತು ಸಂಪೂರ್ಣ ನಾವಿಲ್ಲಿ ಸ್ಟಡಿ ಮಾಡಿದ್ದೀವಿ. ಇದು ನಿಮ್ಮ ಎನ್ಯುವಲ್ ಎಕ್ಸಾಮ್ನಲ್ಲಿ 15 ಮಾರ್ಕ್ಸಿನ ಕ್ವಶನ್ಸ್ ಇರ್ತದೆ. ಈ ಕ್ವಶನ್ಸ್ ಯಾವ ರೀತಿ ಎಂಬುದರ ಬಗ್ಗೆ ನೀವು ಸಂಪೂರ್ಣವಾಗಿ ನೋಟ್ಸ್ ಬರೆದು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಬೇಕು. ಆ ಕ್ವಶನ್ ಹೇಳ್ತೀನಿ, ಬರ್ಕೊಳ್ರಿ. ಫಸ್ಟ್ ಒನ್ ಕ್ವಶನ್ಸ್. ವಾಟ್ ಈಸ್ ಮೀನ್ ಬೈ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್? ಎಕ್ಸ್ಪ್ಲೇನ್ ದ ವೇರಿಯಸ್ ಟೈಪ್ಸ್ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ಸ್. Right. First one question, which is what is mean by price elasticity of demand? Explain various types of price elasticity of demand. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಏನು? ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಏನು? ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ವಿವಿಧ ಪ್ರಕಾರಗಳನ್ನು ಕುರಿತು ವಿವರಿಸಿ. ರೈಟ್. ಇದನ್ನು ಬರೆದು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ನೀವು ಹಾಕಬೇಕಿದೆ. ರೈಟ್. ಓಕೆ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್. ಇಲ್ಲಿವರೆಗೆ ನಾವು ಬೇಡಿಕೆ ಅಂದರೆ ಏನು, ಬೇಡಿಕೆಯ ನಿಯಮಗಳನ್ನು ಕುರಿತು, ಬೇಡಿಕೆಯ ವಿವಿಧ ವ್ಯಾಖ್ಯೆಗಳನ್ನು ಕುರಿತು, ಬೇಡಿಕೆಯ ತನ್ನದೇ ಆಗಿರುವಂಥ ಶೆಡ್ಯೂಲ್ ಬೇಡಿಕೆಯ ಅನುಸೂಚಿಯನ್ನು ಕುರಿತು, ಜೊತೆಗೇನೆ ವಿವಿಧ ರೀತಿಯ ಬೇಡಿಕೆ ಪ್ರಕಾರಗಳನ್ನು, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕ ಪ್ರಕಾರಗಳನ್ನು ಕುರಿತು ನಾವು ಇಲ್ಲಿವರೆಗೆ ಸಂಪೂರ್ಣವಾಗಿ ಕೂಡ ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇಷ್ಟು ನಾವು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕದ ವಿವಿಧ ಪ್ರಕಾರದ ಬಗ್ಗೆ ಇಲ್ಲಿವರೆಗೆ ಗಮನಿಸಿಕೊಂಡಿವಿ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್. ವೆಲ್ಕಮ್ ಟು ನೆಕ್ಸ್ಟ್ ಕ್ಲಾಸ್.